ಕಾಂಗ್ರೆಸ್ನವರನ್ನು ಬಿಜೆಪಿಯವರು ದೇವಾಲಯ ಹಿಂದೂ ವಿರೋಧಿಗಳೆಂದು ಬಿಂಬಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಸಚಿವ ಸಂತೋಷ್ ಲಾಡ್ ಹರಿಹಾಯ್ದಿದ್ದಾರೆ. ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಧಿಕಾರಕ್ಕೆ ಬರಬೇಕೆಂದು ಬಿಜೆಪಿಯವರು ಮನ ಬಂದಂತೆ ಹೇಳಲಿ ಎಂದು ವ್ಯಂಗ್ಯವನ್ನಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅಯೋಧ್ಯೆಗೆ ಹೋಗದ ವಿಚಾರವಾಗಿ ಮಾತನಾಡಿ, ಸಿದ್ದರಾಮಯ್ಯ ಅವರು ತಮ್ಮ ಅಭಿಪ್ರಾಯ ಹೇಳಿದ್ದಾರೆ. ಹಾಗೆ ಹೇಳಬಾರದೆಂಬ ಯಾವುದೇ ನಿಯಮವಿಲ್ಲ. ಬಿಜೆಪಿಯವರಿಗೆ ರಾಮ ಮಂದಿರ ಚುನಾವಣೆ ಮುಗಿಯುವವರೆಗೂ ಅಷ್ಟೇ ನೆನಪಾಗುತ್ತದೆ ಎಂದು ಕಿಡಿಕಾರಿದರು. ಈಗ ಇದೇ ವರ್ಷ ರೀ ಎಲೆಕ್ಷನ್ ಹತ್ರ ಬಂದಾವಲ್ಲ, ಮತ್ತೆ ಮಾಡ್ತಾರೆ, ಏನು ಮಾಡೋದಿಲ್ಲ. ಈಗ ನಾವು ಅದ್ರ ಬಗ್ಗೆ ಜಾಸ್ತಿ ಮಾತಾಡಿದ್ರೆ ಅದು ಸರಿನೂ ಅನ್ಸಲ್ಲ. ಎಷ್ಟಂತ ಮಾತಾಡ್ತೀರಿ ಅಷ್ಟನ್ನೇ ಕೇಳ್ತೀರಿ. ಈ ಚುನಾವಣೆ ಆದ್ಮೇಲೆ ನೋಡೋಣ ಎಷ್ಟು ದೇವಾಲಯಗಳು ಎಷ್ಟಿದ್ದಾವೆ. ಈಗ ಅದೇ ಹೇಳ್ತಿರೋದಲ್ಲ, ಈಗ ನಮ್ಮನ್ನು ಯಾವ ರೀತಿ ಪ್ರತಿಬಂಧಿಸ್ತಾರೆ ಅಂದರೆ, ನಾವೇನು ಒಂಥರ ಎಲ್ಲ ಟೆಂಪಲ್ ವಿರೋಧಿಗಳಿದ್ದೀವಿ, ಹಿಂದೂ ವಿರೋಧಿ ಅಂತ ಪ್ರತಿಬಂಧಿಸ್. ಈಗ ಈ ಶಕ್ತಿಪೀಠಗಳು ಎಷ್ಟಿದಾವೆ ದೇಶದಲ್ಲಿ? ಎಷ್ಟು ಶಕ್ತಿಪೀಠಗಳಿದಾವೆ ದೇಶದಲ್ಲಿ? ಇಷ್ಟು ವರ್ಷದಿಂದ ಶಕ್ತಿಪೀಠಗಳು ಮತ್ತು ಯಾರು ಕಾಪಾಡ್ಕೊಂಡು ಬಂದಾರ? ಮತ್ತು ನಮ್ಮ ಇತಿಹಾಸ ಪ್ರಕಾರ 32 ಕೋಟಿ ದೇವತೆಗಳಿದ್ದಾರೆ. ಮತ್ತು ಅವ್ರಲ್ಲಿ ಯಾರು ಕಾಪಾಡಿರೋದು? ಇವ್ರು ಕಾಪಾಡಿರೋದಾ? ಇತಿಹಾಸ ಪ್ರಕಾರ 32 ಕೋಟಿ ದೇವತೆಗಳು ಅಂತ ಇದಾವೆ ಅಂತ ಹೇಳ್ತಾರಲ್ಲ, ಮತ್ತು ಯಾರು ಕಾಪಾಡಿರೋದು ಇವಲ್ಲ? ಮತ್ತು 1 ಸ್ಕ್ವೇರ್ ಮೀಟ್ರ್ನಲ್ಲಿ ಅಥವಾ 1 ಸ್ಕ್ವೇರ್ ಕಿಲೋಮೀಟ್ರ್ನಲ್ಲಿ 20 ಟೆಂಪಲ್ಗಳಿದೆ ಗೊತ್ತಿಗೂ. ಮತ್ತು ಇವೆಲ್ಲ ಯಾರ ಕಾಲಿಂದ ಆಗಿರೋದು? ಇವ್ರ ಕಾಲಿಂದ ಆಗಿರೋದ ಟೆಂಪಲ್ಗಳು? ಈಗೇನ ಸರ್, ಚುನಾವಣೆ ಬಂದತ್ತೆ ಮಜಾ ಮಾಡ್ತಾರೆ, ಮಾಡಲಿ, ಏನಿತ್ತು? ಅಧಿಕಾರ ಬರ್ಬೇಕಲ್ಲ. ಈಗ ಅಧಿಕಾರ ಹೆಂಗೆ ಬರ್ಬೇಕೀಗ? 10 ವರ್ಷದ ಕೆಲಸ ಮಾತಾಡೋದು ಬೇಡ, ಡಿಮಾನಿಟೈಸೇಷನ್ ಬಗ್ಗೆ ಮಾತಾಡೋದು ಬೇಡ. 100 ಸ್ಮಾರ್ಟ್ ಸಿಟಿ ಆದವು. ಇವತ್ತು ಡಾಲರ್ ಎಲ್ಲಿಗಿದೆ? ಈ ದೇಶದ ಸಾಲ ಎಷ್ಟಿದೆ? 205 ಲಕ್ಷ ಕೋಟಿ ಸಾಲ ಇದೆ. ಇವೆಲ್ಲ ಇಂಥ ಚರ್ಚೆನೇ ಆಗೋದಲ್ಲ. ಆಮೇಲೆ ನೀವು ಇಂಥ ಚರ್ಚೆ ಮಾಡೋದಲ್ಲ, ಅವ್ರಿಗೆ ಕೇಳೋದಲ್ಲ. ಆಮೇಲೆ ಬರೀ ಯಾರೇ ಬರೋದು ರಾಮ ಮಂದಿರ ಬಗ್ಗೆನೇ ಕೇಳ್ತೀರಿ. ನಾವು ಏನು ಮಾಡೋಣ ಹೇಳ್ರಿ? ಅಲ್ರಿ ಅಭಿಪ್ರಾಯಗಳನ್ನ ಹೆಂಗೆ ಬೇಕಾದಂಗೆ ಹೇಳ್ಬೋದು. ಯೂಟರ್ ನೋಡಿದ್ದೀನಿ ನಾನು, ಹೋಗೋಕೆ ಮನಸ್ಸು ಹೋಗ್ತೀನಿ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೋದು. ಯೂಟರ್ ನೋಡಿದ್ದೀನಿ. ಹೇಳ್ಬಾರ್ದಂತ ರೂಲ್ಸ್. ಹಂಗೆ ಬಿಜೆಪಿ 100 ಸಲ 100 ಹೇಳಿಕೆ ಕೊಟ್ಟಾರ, ಅದ್ರ ಬಗ್ಗೆ ಕೇಳೋದಲ್ಲ. ನೀವೇನು ಬಿಜೆಪಿ ಪ್ರಶ್ನೆ ಕೇಳೋದಲ್ಲ. ಯಾಕೆ ಈ ವರ್ಷದಲ್ಲಿ ಯಾಕೆ ರಾಮ ಮಂದಿರ ಅಂತ ಯಾವನ್ನ ಕೇಳಿದಾರೆ? ನಾನು ಕೇಳಿಲ್ಲ. ನೀವು ಕೇಳಬೇಕಲ್ಲ ಸರ್. ನೀವು ಅಲ್ಲ ಕೇಳಿ, ನೀವು ರಾಮ ಮಂದಿರ ಇಷ್ಟು ಪ್ರಚಾರ ಯಾಕೆ ಕೊಡ್ತಿದ್ದೀರಿ? ನೀವು ಯಾಕಷ್ಟು ಪ್ರಚಾರ ಕೊಡ್ತೀರಿ? ನಮಗೂ ಪ್ರಶ್ನೆಗಳದಾವೆ ಕೇಳೋಕ್ಕೆ. ಅಷ್ಟೇ ಸಿಂಪಲ್. ಎಲೆಕ್ಷನ್ ಮುಗಿಯವರೆಗೆ ನೀವು ತೋರಿಸ್ತೀರಿ. ಎಲೆಕ್ಷನ್ ಆದಮೇಲೆ ಏನು ತೋರಿಸ್ತೀರಿ? ನಾವೇನು ಪ್ರಕಾರ ಹೋಗ್ತೀವಿ, ನೀವೇನು ತೋರಿಸ್ತೀರಿ ಅದರ ಪ್ರಕಾರನೇ ಚುನಾವಣೆ ನಮ್ಮದು. ಬಿಕಾಸ್ ಯು ಆರ್ ದ ಪೀಪಲ್ ಆರ್ ಸೆಟ್ಟಿಂಗ್ ದ ಟ್ರೆಂಡ್. ನೋ ಐ ಆಮ್ ವೆರಿ ಸೀರಿಯಸ್. ಯು ಆರ್ ದ ಪೀಪಲ್ ಆರ್ ಸೆಟ್ಟಿಂಗ್ ದ ಟ್ರೆಂಡ್. ಯು ಸೆಟ್ ಅ ರೈಟ್ ಟ್ರೆಂಡ್, ವಿಲ್ ಹ್ಯಾವ್ ಎ ಡಿಬೇಟ್ ಆನ್ ಇಟ್. 10 ಪ್ರಮುಖಗಳ ಪ್ರಶ್ನೆಗಳು ಬಿಜೆಪಿಗೆ ಅಂತ ನೀವು ಹಾಕಿದ್ರೆ ಡಿಬೇಟ್ ಮಾಡ್ರಿ. ಮತ್ತು ಅಜೆಂಡಾ ಸೆಟ್ ಆಗುತ್ತೆ, ಅಜೆಂಡಾ ಸೆಟ್ ಪ್ರಕಾರ ನೀವು ನಮ್ಮ ಪ್ರಶ್ನೆ ಕೇಳ್ತಾ ಹೋದ್ರೆ ಕಳೆದ 15 ದಿವಸದ ಬರೀ ಇದೇ ಐತೆ. ಲಾಸ್ಟ್ 15 ಡೇಸ್ ಇದೇ ಐತೆ. ಮತ್ತು ಈಗ ಶಂಕರಾಚಾರ್ಯರು ಬೈಕಾಟ್ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಏನು ಬೇಕು? ಶಂಕರಾಚಾರ್ಯಕ್ಕಿಂತ ಮೀರೆಲ್ಲ ಇದ್ದಾರಾ ಇವರು? ಏನ್ರಿ, ಶಂಕರಾಚಾರ್ಯಕ್ಕಿಂತ ಮೀರೆಲ್ಲ ಇದ್ದಾರಾ? ಮತ್ತು ಇದ್ರ ಬಗ್ಗೆ ಚರ್ಚೆ ಬೇಡ. ಅವ್ರು ಏನು ಮಾಡಿದ್ರು? ದೇ ಗಾಟ್ ದೇರ್ ವೇ ಪವರ್ ಇದೆ, ದೇ ಆರ್ ಮಿಸ್ಯೂಸಿಂಗ್ ದ ಪವರ್. ಸೊ ಮೈ ಹಂಬಲ್ ರಿಕ್ವೆಸ್ಟ್ ಯು ಆಲ್, ಇವರಿಗೆ ಈಗ ಪ್ರೋಗ್ರೆಸಿವ್ ಪ್ರಶ್ನೆ ಕೇಳ್ಬೇಕು ತಾನೆ. ಬೇರೆ ಕಂಟ್ರಿಗಳು ಎಷ್ಟು PhD ಥೀಸಿಸ್ ಸಬ್ಮಿಟ್ ಮಾಡಿದ್ದಾರೆ. ಇವತ್ತು ಚೈನಾದು GDP ಏನಿತ್ತು 10 ವರ್ಷದಿಂದ, ಇವತ್ತು ಚೈನಾದ ಏನು GDP ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ ಬೇಡ? ಚೈನಾ GDP ಏನಿತ್ತು ಗುರುತು 2014ನಲ್ಲಿ? ಇಟ್ ವಾಸ್ ಅರೌಂಡ್ $10 trillion. ಟುಡೇ ಇಟ್ ಇಸ್ $20 trillion. ನಾವು 10 ವರ್ಷದಿಂದ ನಾವು $2.2 trillion ಇದ್ರಿ, ಇವಾಗ ಅರೌಂಡ್ $3.5 trillion ಇದ್ದೀವಿ. ಚೈನಾ $10 trillion ಮುಂದೆ ಹೋಗಿದೆ. ಇದ್ರ ಬಗ್ಗೆ ಚರ್ಚೆ ಬೇಡ? ಮತ್ತು ವಿಶ್ವಗುರು ನಾನು ಭಾಳ ಪವರ್ಫುಲ್ ಅಂತಿರಲ್ಲ, ಮತ್ತು ಯಾರ ಬಗ್ಗೆ ಕಾಂಪೀಟ್ ಮಾಡ್ತೀರಾ? ನೇಪಾಲ್ ಬಗ್ಗೆ ಕಾಂಪೀಟ್ ಮಾಡ್ತೀರಾ? ಯು ವಾಂಟ್ ಟು ಕಾಂಪೀಟ್ ವಿತ್ ಶ್ರೀಲಂಕಾ? ಯು ವಾಂಟ್ ಟು ಕಾಂಪೀಟ್ ವಿತ್ ಬಾಂಗ್ಲಾದೇಶ್? ಟುಡೇ ಬಾಂಗ್ಲಾದೇಶ್ ಇಸ್ ಹ್ಯಾವಿಂಗ್ ಎ ಬೆಟರ್ GDP. Afghanistan is having a better dollar to rupee. Afghanistan rupee is much more stronger than Indian rupee today. You want to debate on this?